ಗೆಳೆಯರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಇವತ್ತು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಭೂಕಂಪವೇ ಸಂಭವಿಸಿದೆ. ಇರಾನ್ನ ಅತ್ಯಂತ ಶಕ್ತಿಶಾಲಿ ನಾಯಕ, ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ ಅನ್ನೋ ಸುದ್ದಿ ಇಡೀ ಜಗತ್ತನ್ನೇ ಶಾಕ್ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯಲ್ಲಿ ಈ ದಾಳಿ ನಡೆದಿದೆ ಅಂತ ಟ್ರಂಪ್ ಮತ್ತು ನೆತನ್ಯಾಹು ಪಾಳೆಯದಿಂದ ಸ್ಫೋಟಕ ಹೇಳಿಕೆಗಳು ಬರ್ತಿವೆ. ಇದು ಕೇವಲ ಒಂದು ಹತ್ಯೆನಾ ಅಥವಾ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡೋ ಘಟನೆನಾ? ಇವತ್ತಿನ ವಿಡಿಯೋದಲ್ಲಿ ಈ ಘಟನೆ ಹಿಂದೆ ಇರುವ ರಾಜಕೀಯ, ಮಧ್ಯಪ್ರಾಚ್ಯದ ಪ್ರತೀಕಾರ ಮತ್ತು ಜಾಗತಿಕ ಪವರ್ ಗೇಮ್ ಅನ್ನು ಕ್ಲಿಯರ್ ಆಗಿ ಡಿಕೋಡ್ ಮಾಡೋಣ. ಖಮೇನಿ ಹೂ ಅಂಡ್ ವೈ ಹಿ ಮ್ಯಾಟರ್ಸ್. ಮೊದಲು ಒಂದು ವಿಷಯ ಕ್ಲಿಯರ್ ಆಗಿರಲಿ. ಆಯತುಲ್ಲಾ ಅಲಿ ಖಮೇನಿ ಇರಾನ್ನ ಪ್ರೆಸಿಡೆಂಟ್ಗಿಂತಲೂ ಹೆಚ್ಚು ಪವರ್ ಹೊಂದಿದ್ದ ವ್ಯಕ್ತಿ. ಇರಾನ್ನ ಸೇನೆ, ಗುಪ್ತಚರ ಸಂಸ್ಥೆಗಳು, ವಿದೇಶಾಂಗ ನೀತಿ, ನ್ಯೂಕ್ಲಿಯರ್ ಪ್ರೋಗ್ರಾಂ ಎಲ್ಲವೂ ಅಂತಿಮವಾಗಿ ಖಮೇನಿ ಕೈಯಲ್ಲೇ ಇತ್ತು. ಅಂತಹ ವ್ಯಕ್ತಿಯ ಹತ್ಯೆಯಂದ್ರೆ ಅದು ಕೇವಲ ನಾಯಕನ ಸಾವಲ್ಲ, ಒಂದು ದೇಶದ ಪವರ್ ಸೆಂಟರ್ ಮೇಲೆ ದಾಳಿ. ಹೌ ದ ಅಸಾಸಿನೇಷನ್ ಹ್ಯಾಪನ್ಡ್ ಆಸ್ ರಿಪೋರ್ಟೆಡ್. ಅಮೆರಿಕದ ಮಾಧ್ಯಮಗಳು ಹೇಳ್ತಿರೋ ಪ್ರಕಾರ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಮತ್ತು ಇಸ್ರೇಲ್ನ ಮೊಸಾದ್ ಖಮೇನಿ ಇದ್ದ ಸ್ಥಳವನ್ನು ತುಂಬ ದಿನಗಳಿಂದ ಟ್ರ್ಯಾಕ್ ಮಾಡ್ತಿದ್ವಂತೆ. ಅಂತಿಮವಾಗಿ ನಿಖರ ಕ್ಷಿಪಣಿ ದಾಳಿ ಮೂಲಕ ಈ ಆಪರೇಷನ್ ಎಕ್ಸಿಕ್ಯೂಟ್ ಆಗಿದೆ ಅನ್ನೋ ವರದಿಗಳು ಬರ್ತಿವೆ. ಟ್ರಂಪ್ ಟ್ವೀಟ್ ಮಾಡಿ ಇರಾನ್ ಜನತೆಗೆ ಇದು ದೊಡ್ಡ ಮುಕ್ತಿಯ ಕ್ಷಣ ಅಂತ ಹೇಳಿರೋದು ಈ ಘಟನೆಗೆ ಇನ್ನಷ್ಟು ಬೆಂಕಿ ಹಾಕಿದೆ. ರಿಯಾಕ್ಷನ್ ಅಕ್ರಾಸ್ ಇರಾನ್ ಅಂಡ್ ಮುಸ್ಲಿಂ ವರ್ಲ್ಡ್. ಈ ಸುದ್ದಿ ಹೊರಬಂದ ತಕ್ಷಣ ಇಡೀ ಶಿಯಾ ಮುಸ್ಲಿಂ ಜಗತ್ತು ಕುದಿಯುತ್ತಿದೆ. ಇರಾನ್ನಾದ್ಯಂತ ಜನರು ಬೀದಿಗೆ ಇಳಿದಿದ್ದಾರೆ. ಕಣ್ಣೀರು, ಆಕ್ರೋಶ, ಪ್ರತೀಕಾರ ಘೋಷಣೆಗಳು. ಇರಾನ್ ಟಿವಿ ಚಾನೆಲ್ಗಳಲ್ಲಿ ನ್ಯೂಸ್ ಓದ್ತಿರೋ ಜರ್ನಲಿಸ್ಟ್ಗಳೇ ಕಣ್ಣೀರು ಹಾಕಿರುವ ದೃಶ್ಯಗಳು ವೈರಲ್ ಆಗಿವೆ. ಕೆಲವು ಪ್ರದೇಶಗಳಲ್ಲಿ ಭಾರತದ ಜಮ್ಮು ಕಾಶ್ಮೀರದಲ್ಲೂ ಖಂಡನಾ ಪ್ರತಿಭಟನೆಗಳು ನಡೆದಿವೆ. ಇರಾನ್ಸ್ ರಿಟಾಲಿಯೇಷನ್ ಬಿಗಿನ್ಸ್. ಮತ್ತೊಂದು ಕಡೆ ಇರಾನ್ ಸುಮ್ಮನೆ ಕುಳಿತಿಲ್ಲ. ಕಳೆದ ಕೆಲವು ಗಂಟೆಗಳಲ್ಲಿ ದುಬೈ, ಖತಾರ್, ಕುವೈತ್, ಸೌದಿ ಅರೇಬಿಯಾದ ಕೆಲವು ನಗರಗಳ ಮೇಲೆ ಕ್ಷಿಪಣಿ ದಾಳಿಗಳ ವರದಿಗಳು ಬರ್ತಿವೆ. ಯುಎನ್ನಲ್ಲಿರುವ ಇರಾನ್ ರಾಯಭಾರಿ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕ ಇನ್ನು ಮುಂದೆ ಜಾಗರೂಕವಾಗಿರಲಿ. ಈಗ ದೊಡ್ಡ ಭಯ ಏನು ಅಂದ್ರೆ, ಇರಾನ್ ತನ್ನ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನು ಬಳಸ್ತಾ ಇದೆಯಾ? ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಟಾರ್ಗೆಟ್ ಆಗ್ತೀವಾ? ಒಂದು ವೇಳೆ ಅದು ನಿಜವಾದರೆ ಇದು ಪೂರ್ಣ ಪ್ರಮಾಣದ ಯುದ್ಧ. ಟ್ರಂಪ್ಸ್ ರಿಜೀಮ್ ಚೇಂಜ್ ಕಾಲ್. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ ಜನತೆಗೆ ಓಪನ್ ಕರೆ ಕೊಟ್ಟಿದ್ದಾರೆ. ರಸ್ತೆಗೆ ಇಳಿಯಿರಿ, ಸರ್ಕಾರ ಉರುಳಿಸಿ, ಮಿಲಿಟರಿ ನಮ್ಮ ಕಡೆ ಬಂದ್ರೆ ಕ್ಷಮಾದಾನ ಅಂತ ರಿಜೀಮ್ ಚೇಂಜ್ ಅಜೆಂಡಾ ಓಪನ್ ಮಾಡಿದ್ದಾರೆ. ಆದರೆ ರಿಯಾಲಿಟಿ ಏನು ಅಂದ್ರೆ, ಈ ದಾಳಿಯ ನಂತರ ಇರಾನ್ ಜನರು ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದ ಪರವಾಗಿ ಇನ್ನಷ್ಟು ಒಗ್ಗೂಡ್ತಿರೋದು ಕಾಣಿಸ್ತಿದೆ. ಚೈನಾ ಅಂಡ್ ರಷ್ಯಾ ಶಾಕ್ಡ್. ಈ ಘಟನೆಯಿಂದ ಚೀನಾ ಮತ್ತು ರಷ್ಯಾ ತುಂಬಾ ಅಸ್ವಸ್ಥವಾಗಿವೆ. ರಷ್ಯಾ ಈಗಾಗಲೇ ಹೇಳಿದೆ ಇದು ರೇಡಿಯೋಲಾಜಿಕಲ್ ಕೆಟಾಸ್ಟ್ರೋಫಿಗೆ ದಾರಿ ಮಾಡಿಕೊಡಬಹುದು ಅಂತ. ಒಂದು ವೇಳೆ ಇರಾನ್ ತನ್ನ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಓಪನ್ ಘೋಷಿಸಿದ್ರೆ ಜಾಗತಿಕ ರಾಜಕೀಯ, ಯುಎನ್, ಪವರ್ ಬ್ಯಾಲೆನ್ಸ್ ಎಲ್ಲವೂ ಶಾಶ್ವತವಾಗಿ ಬದಲಾಗ್ತದೆ. ಇಂಡಿಯಾಸ್ ಆಂಗಲ್. ಭಾರತದ ದೃಷ್ಟಿಕೋನದಿಂದ ನೋಡಿದ್ರೆ ಮಧ್ಯಪ್ರಾಚ್ಯ ಯುದ್ಧ ಅಂದ್ರೆ ಇಂಧನ ಬೆಲೆ ಏರಿಕೆ, ಆರ್ಥಿಕ ಒತ್ತಡ, ಲಕ್ಷಾಂತರ ಭಾರತೀಯರ ಸುರಕ್ಷತೆ ಇವೆಲ್ಲವೂ ಗಂಭೀರ ವಿಷಯ. ಒಂದು ಪಾಸಿಟಿವ್ ಸಿಗ್ನಲ್ ಏನು ಅಂದ್ರೆ, ಇಸ್ರೇಲ್ ಮಿಲಿಟರಿ ಅನಾಲಿಸಿಸ್ನಲ್ಲಿ ಭಾರತದ ಮ್ಯಾಪ್ ಸರಿಯಾಗಿ ತೋರಿಸಲಾಗಿದೆ. ಅದು ಭಾರತ ಇಸ್ರೇಲ್ ಬಾಂಧವ್ಯದ ಸೂಚನೆ. ಆದರೆ ಭಾರತ ಈಗ ತುಂಬ ಕ್ಯಾಲ್ಕುಲೇಟೆಡ್ ಮತ್ತು ಜಾಗರೂಕವಾಗಿ ನಡೆದುಕೊಳ್ಳಬೇಕಾದ ಹಂತದಲ್ಲಿದೆ. ವರ್ಲ್ಡ್ ಆನ್ ದ ಎಡ್ಜ್. ಗೆಳೆಯರೇ, ಇಡೀ ಜಗತ್ತು ಇವತ್ತು ಅಂಚಿನಲ್ಲಿ ನಿಂತಿದೆ. ಇರಾನ್ ಮತ್ತಷ್ಟು ದಾಳಿ ಮಾಡುತ್ತಾ? ಅಮೆರಿಕ ಫುಲ್ ಮಿಲಿಟರಿ ರೆಸ್ಪಾನ್ಸ್ ಕೊಡುತ್ತಾ? ಇದು ಮೂರನೆಯ ವಿಶ್ವ ಯುದ್ಧವಾಗುತ್ತಾ? ಯಾರಿಗೂ ಉತ್ತರ ಇಲ್ಲ. ಒಂದು ಮಾತ್ರ ಖಚಿತ, ಇದು ಕೇವಲ ಒಂದು ದೇಶದ ಸಮಸ್ಯೆಯಲ್ಲ, ಇದು ಇಡೀ ಮಾನವ ಕುಲದ ಶಾಂತಿಗೆ ದೊಡ್ಡ ಸವಾಲು. ಕನ್ಕ್ಲೂಷನ್ ಅಂಡ್ ಸಿಟಿಎ. ಸ್ನೇಹಿತರೆ, ಈ ಹತ್ಯೆ ನ್ಯಾಯಸಮ್ಮತವೇ? ಇರಾನ್ ಪ್ರತೀಕಾರ ತೀರಿಸಿಕೊಳ್ಳಲು ಸಾಧ್ಯವೇ? ಅಥವಾ ಅಮೆರಿಕ ಇರಾನ್ನಲ್ಲಿ ರಿಜೀಮ್ ಚೇಂಜ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇಂತಹ ಬ್ರೇಕಿಂಗ್,
ಆಳದ ಜಿಯೋಪಾಲಿಟಿಕಲ್ ವಿಶ್ಲೇಷಣೆಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.